ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ 9th ಸ್ಟ್ಯಾಂಡರ್ಡ್ ಇಬ್ಬರು ಹುಡುಗರು ಇದ್ದಾರೆ. ಅವ್ರಿಗೆ ನಾನು ಪಾಠ ಮಾಡ್ತಿದ್ದೇನೆ. ಏನಪ್ಪ ಅಂದರೆ ದ ಎನ್ಚಾಂಟೆಡ್ ಪೂಲ್ ಇಂಗ್ಲೀಷು. ಈಗ ಹೊಸದಾಗಿ ಒಂದು ಹುಡುಗ ಬಂದಿದ್ದಾನೆ, ಸೊ ಅವನಿಗೂ ಮಾಡ್ತಾಯಿದ್ದೀನಿ. ಅವ್ನು ಮಾಡು ಅಂತ ಹೇಳಿದ್ದಾನೆ. ಮತ್ತು ಒಂದು ಹುಡುಗಿ ಇದ್ದಾಳೆ, ಯಾರಪ್ಪ ಐಶ್ವರ್ಯ, ಅವಳಿಗೂ ಇನ್ನೊಂದು ಸಲ ಮಾಡೋಕ್ಕ ಅಂತ ಹೇಳ್ತಿದ್ದಾಳೆ. ಅವಳಿಗೂ ಮಾಡ್ತಿದ್ದಾನೆ. ಬರ್ರಿ ನೋಡಿ. ಹಾಯ್. ಓಕೆ, ನಾನಿವೀಗ ದ ಎನ್ಚಾಂಟೆಡ್ ಪೂಲ್ ಈ ಲೆಸನ್ ಮಾಡೋಣ. ಓಕೆ, ದ ಎನ್ಚಾಂಟೆಡ್ ಪೂಲ್ ಅಂದರೆ ಏನಪ್ಪ? ಎನ್ಚಾಂಟೆಡ್ ಅಂದರೆ ಮ್ಯಾಜಿಕಲ್ ಆಗಿರೋದು. ಪೂಲ್ ಅಂದರೆ ಗೊತ್ತಾ? ಕೊಳ ಅಂದರೆ ನೀರು ಇರುತ್ತಲ್ಲ, ಬರೀ ಕೊಳ ಅಷ್ಟೇ. ಅದು ನದಿ ಬೇರೆ, ಸಮುದ್ರ ಬೇರೆ, ಕೆರೆ ಬೇರೆ, ಕೊಳ ಬೇರೆ. ಓಕೆ, ದ ಎನ್ಚಾಂಟೆಡ್ ಪೂಲ್ ರಾಜಗೋಪಾಲಾಚಾರಿ. ಇದನ್ನು ಬರ್ದವ್ರು ಯಾರು? ರಾಜಗೋಪಾಲಾಚಾರಿ. ಓಕೆ, ಇನ್ ದ ಮಹಾಭಾರತ ಗೊತ್ತೈತಿ? ಮಹಾಭಾರತ ಸೀರಿಯಲ್ ನೋಡಿರಿ? ಎಲ್ಲ ಓಕೆ. ಇನ್ ದ ಮಹಾಭಾರತ ದ ಪಾಂಡವಾಸ್ lost everything in the game of dice to the Kauravas and had to live in the forest to 12 years. During this period, they had to constantly move from place to place for safety and meet their daily needs. One day in the 12th year, the Pandavas brother wandered deep into the forest in pursuit of a deer. ಮಹಾಭಾರತದೊಳಗೆ ಯಾರು ಇರ್ತಾರೆ? ಪಾಂಡವಸ್ ಇರ್ತಾರೆ ಮತ್ತು ಕೌರವಸ್ ಇರ್ತಾರೆ. ಮೇನ್ ಕೃಷ್ಣ ಇರ್ತಾರೆ, ಹೌದಿಲ್ಲ? ಅದ್ರದ ಪಾಠ ಕೊಡ್ತಾರೆ ಇದು. ಓಕೆ, ಇನ್ ದ ಮಹಾಭಾರತ ದ ಪಾಂಡವಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್. ಅವ್ರು ಏನು ಮಾಡ್ತಾರೆ? ಪಗಡೆ ಅಂತ ಗೊತ್ತಾ ನಿಮಗೆ? ಪಗಡೆ ಆಟ ಆಡ್ತಿರ್ತಾರೆ. ಕೌರವಸ್ ಹ್ಯಾಡ್ ಲೈವ್ ಇನ್ ದ ಫಾರೆಸ್ಟ್ ಫಾರ್ 12th year. ಈಗ ಪಗಡೆ ಆಡ್ತಿರ್ತಾರಲ್ಲ, ಅವಾಗ ಅವರು ಏನು ಮಾಡ್ತಾರೆ? ಸೋತಿರ್ತಾರೆ. ಅವರು 12 ವರ್ಷ ವನವಾಸ ಕಾಡಲ್ಲಿ ಹೋಗ್ತಾರೆ, ವನವಾಸ ಮಾಡ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಟು ಪ್ಲೇಸ್ ಸೇಫ್ಟಿ ಆ್ಯಂಡ್ ಮೀಟ್ ದೇ ಡೈಲಿ ನೀಡ್ಸ್. ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಏನಪ್ಪ ಅಂದರೆ ಸೇಫ್ಟಿ ಆ್ಯಂಡ್ ಮೀಟ್ ದೇರ್ ಡೈಲಿ ನೀಡ್ಸ್. ಅಂದ್ರೆ ಅವ್ರಿಗೆ ಏನಾದರೂ ಆಹಾರ ಹುಡ್ಕೋಕ್ಕೋಸ್ಕರ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಯಾರಪ್ಪ? ಪಾಂಡವಾಸ್. ಓಕೆ, ಒನ್ ಡೇ ಇನ್ ದ 12th year, ಪಾಂಡವಾಸ್ ಬ್ರದರ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಪರ್ಸೂಟ್ ಆಫ್ ಅ ಡಿಯರ್. ಒಂದಿನ ಏನಾಗ್ತೈತಿ? ಪಾಂಡವರ್ ಎಲ್ಲ 5 ಜನ ಇರ್ತಾರಲ್ಲ, ಅವಾಗ ಒಂದು ಜಿಂಕೆ ಸಿಗ್ತೈತಿ. ಜಿಂಕಿನ ಭೇಟಿ ಮಾಡ್ತಾರೆ ಅವ್ರು. ಮಾಂಸಾಹಾರಿ ತಿಂತಿರೋರು, ಮಾಂಸಾಹಾರಿಗಳು. ನಾವೇಂತ ತಿನ್ನೋಂಗಿಲ್ಲ ಅಂತ ಅವ್ರು ತಿಂತಾರೆ, ಮಾಂಸಾಹಾರಿಗಳು. ಓಕೆ, ತಿಳಿತಿದ್ದು? ನೆಕ್ಸ್ಟ್, ದ ಸನ್ ವಾಸ್ ಹಾಟ್ ಓವರ್ ಹೆಡ್. ಸನ್ ಅಂದ್ರೆ ಏನು ಹೇಳೋ? ಸೂರ್ಯ. ಓಕೆ, ದ ಸನ್ ವಾಸ್ ಹಾಟ್ ಓವರ್ ಹೆಡ್. ನೆತ್ತಿ ಮೇಲೆ ಮಧ್ಯಾಹ್ನ ಬಿಸಿಲು ಅಂತಾರಲ್ಲ, ಫುಲ್ಲು ಸುಡ್ತಾ ಇರುತ್ತೆ. ಆ್ಯಂಡ್ ದ 5 brothers grew more and more weary and thirsty. 5 ಜನ ಬ್ರದರ್ಸ್ ಪಾಂಡವರ್ಸ್ ಇರ್ತಾರಲ್ಲ. ಯಾರ್ಯಾರು ಹೇಳೋ? 5 ಜನ ಯಾರ್ಯಾರು? ಪಾಂಡವರು. ಯಾರ್ಯಾರು ಹೇಳೋರು? ಧರ್ಮರಾಯ, ಸಹದೇವ, ಅರ್ಜುನ, ಭೀಮ, ನಕುಲ. ಇವರು 5 ಜನ ಪಾಂಡವಸ್. ಏನು ಮಾಡ್ತಿರ್ತಾರ? ಅವ್ರಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಯಾರಿಗಳು? ಪಾಂಡವಸ್ಗೆ. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ ಟು ರೆಸ್ಟ್ ಆ್ಯಂಡ್ ಸೆಡ್ ಟು ನಕುಲ. ಯುಧಿಷ್ಠಿರ ಆಯ್ತಲ್ಲ, ಒಂದು ದೊಡ್ಡವನು, ಧರ್ಮರಾಯ ಅಂತಾನೆ. ಯುಧಿಷ್ಠಿರನಿಗೆ ಅವನು ಮರದ ಕೆಳಗಡೆ ರೆಸ್ಟ್ ಮಾಡ್ತಿರ್ತಾನೆ ಸ್ವಲ್ಪ. ಆ್ಯಂಡ್ ಸೈಡ್ ನಕುಲ ಹೇಳ್ತಾನೆ, ಏನಪ್ಪ ಅಂದ್ರೆ ಬ್ರದರ್, ತಮ್ಮ ಅಂತ, ಸಹೋದರ, ಕ್ಲೈಮ್ ದ ಟ್ರೀ ಆ್ಯಂಡ್ ಸಿ ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ಸ್ವಲ್ಪ ಮರ ಹತ್ತಿ ನೋಡಿ, ಎಲ್ಲಾದರೂ ಹತ್ತಿರದಿಂದ ಎಲ್ಲಾದರೂ ಕೊಳ ಕಾಣುತ್ತೆ, ನೀರು ಕಾಣುತ್ತೆ ಏನೋ ಅಂತ ನೋಡು ಅಂತ ಹೇಳ್ತಾನೆ. ಅದಕ್ಕೆ ನಕುಲ ಕ್ಲೈಮ್ಡ್ ದ ಟ್ರೀ. ನಕುಲ ಏನು ಮಾಡ್ತಾನೆ? ಮರ ಹತ್ತಿ ನೋಡ್ತಾನೆ. ಲುಕ್ಡ್ ಅರೌಂಡ್ ಆ್ಯಂಡ್ ಸೈಡ್, ಎಲ್ಲ ಕಡೆ ನೋಡಿ ಹೇಳ್ತಾನೆ. ಆ್ಯಟ್ ಅ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್. ಅಂದ್ರೆ ಸ್ವಲ್ಪ ಹತ್ತಿರದಲ್ಲಿ ಅವನಿಗೆ ಕೊಳ ಕಾಣ್ತೈತಿ, ನೀರು ಕಾಣ್ತೈತಿ. ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್, ಅಲ್ಲೆಲ್ಲ ಪ್ಲ್ಯಾಂಟ್ಸ್ ಅಂದ್ರೆ ಗೊತ್ತಲ್ಲ, ಗಿಡಗಳೆಲ್ಲ. ಆ್ಯಂಡ್ ಕ್ರೇನ್ಸ್ ಅಂದರೆ ಕುಕ್ಕರೆ, ನೀರಲ್ಲೆಲ್ಲ ಇರುತ್ತಲ್ಲ, ವೈಟ್ ಕಲರ್ ಕುಕ್ಕರೆ ಅಂತ. ಅದು ದೇರ್ ಮಸ್ಟ್ ಸರ್ಟೆನ್ಲಿ ಬಿ ವಾಟರ್ ದೇರ್. ಅಲ್ಲಿ ನೀರು ಕಾಣುತ್ತೆ. ಅವರು ಅಲ್ಲಿ ಹೋಗ್ತಾರೆ. ವಾಟರ್ ಬಿದ್ದರೆ ಅಲ್ಲಿ ನೀರು ಕಾಣ್ತೈತಿ. ಓಕೆ, ಸದ್ಯಕ್ಕೆ ಇಷ್ಟು ಸಾಕು. ಆಮೇಲೆ ನಿಮಗೆ ಇದರಲ್ಲಿ ಅರ್ಥ ಗೊತ್ತಿಲ್ಲ ಅಂತಂದರೆ ಬರೀರಿ.
ಅದನ್ನು ಕಲೀರಿ. ವರ್ಡ್ಸ್ ಯಾವ ಪ್ರೊನೌನ್ಸಿಯೇಷನ್ ಬರಲ್ಲ ಅದನ್ನು ಕೂಡ ಬರೀರಿ, ನಾ ಹೇಳ್ಕೊಡ್ತೀನಂತೆ. ಇನ್ನೊಂದು ಸರಿ ಗೊತ್ತಲ್ಲ ಮತ್ತೊಮ್ಮೆ ಕೇಳ್ರಿ. ಓಕೆ, ಇದಿಷ್ಟು ತಿಳಿತು ನಿಂಗೆ, ಸ್ವಲ್ಪ ಅರ್ಥ ಆಯಿತು. ವರ್ಡ್ಸ್ ಬರೀ, ಇನ್ನೂ ಅರ್ಥ ಆಗ್ತೈತಿ. ಓಕೆ, ಬಾಯ್. ಓಕೆ, ಬಾಯ್.